ನಮಸ್ಕಾರ. ನೋಡಿ, ದರಿದ್ರ ದಹನ ಶಿವಸ್ತೋತ್ರ ಅಥವಾ ದಾರಿದ್ರ್ಯ ದಹನ ಶಿವಸ್ತೋತ್ರ. ಇದು ಖಂಡಿತವಾಗ್ಲೂ ಮನುಷ್ಯನ ಒಂದು ದರಿದ್ರಗಳೆಲ್ಲ ಸೆಕೆಂಡ್ಗೆ ತೊಲಗಿ ಖಂಡಿತವಾಗ್ಲೂ ಒಳ್ಳೆಯದಂತೂ ಮಾಡುತ್ತೆ. ಮನುಷ್ಯನ ಒಂದು ದರಿದ್ರಗಳೆಲ್ಲ ತೊಲಗಿಬಿಟ್ರೆ ಆವಾಗ ಮನುಷ್ಯ ಏಳ್ಗೆ ಅಭಿವೃದ್ಧಿಗಳು ಕಂಡೇ ಕಾಣ್ತಾನೆ. ಈ ದಾರಿದ್ರ್ಯ ದಹನ ಶಿವಸ್ತೋತ್ರನ ನೀವು ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ಯೂಟ್ಯೂಬಲ್ಲಿ ಹಾಕ್ಕೊಂಡು ಪ್ಲೇ ಮಾಡಿ ಕೇಳ್ತಾ ಬನ್ನಿ. ದಾರಿದ್ರ್ಯ ದಹನ ಶಿವಸ್ತೋತ್ರ ಯೂಟ್ಯೂಬಲ್ಲಿ ಹೊಡಿರಿ. ದಾರಿದ್ರ್ಯ ದಹನ ಶಿವಸ್ತೋತ್ರ ಅಂತ ಬರುತ್ತೆ. ಪ್ಲೇ ಮಾಡ್ತಾ ಬನ್ನಿ, ಕೇಳ್ತಾ ಬನ್ನಿ ಯೂಟ್ಯೂಬಲ್ಲಿ. ಅಮಾವಾಸ್ಯೆ ದಿನ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ. ಹುಣ್ಣಿಮೆ ದಿನ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಕೇಳ್ತಾ ಬನ್ನಿ. ದರಿದ್ರಗಳೆಲ್ಲ ತೊಲಗಿ ಮನುಷ್ಯ ಏಳ್ಗೆ ಅಭಿವೃದ್ಧಿ ಉನ್ನತ ಮಟ್ಟಕ್ಕೆ ಹೋಗ್ತಾನೆ. ಇನ್ನು ಕಷ್ಟಪಡೋದೆಲ್ಲ ಪಡಲೇಬೇಕು. ಉದ್ಯೋಗ ಮಾಡೋದು ಮಾಡಬೇಕು, ವ್ಯಾಪಾರ ಮಾಡೋದು ಮಾಡಬೇಕು, ಕೃಷಿ ವ್ಯವಸಾಯ ಮಾಡೋದು ಮಾಡಬೇಕು. ಕಷ್ಟಪಡದಲೇ ಸುಮ್ಮನೆ ಕೂತ್ಕೊಂಡ್ರೆ ದುಡ್ಡು ಯಾರಿಗೂ ಬರಲ್ಲ, ಯಾರಿಗೂ ದರಿದ್ರ ತೊಲಗಲ್ಲ. ಕರೆಕ್ಟು ತಾನೆ? ಇದೆಲ್ಲ ಕಾಮನ್ ಸೆನ್ಸು. ದುಡಿಬೇಕು, ವ್ಯಾಪಾರ ಮಾಡೋದು ಮಾಡಬೇಕು, ಕೃಷಿ ವ್ಯವಸಾಯ ಮಾಡೋದು ಮಾಡಲೇಬೇಕು, ನಮ್ಮೆಲ್ಲರ ಕರ್ತವ್ಯ. ಅದ್ರ ಜೊತೆಗೆ ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಒಂದೊಂದು ಬಾರಿ ದರಿದ್ರ ದಹನ ಶಿವಸ್ತೋತ್ರನ ಕೇಳ್ತಾ ಬನ್ನಿ. ಯೂಟ್ಯೂಬಲ್ಲಿ ಹಾಕ್ಕೊಂಡು ಕೇಳ್ತಾ ಬನ್ನಿ. ಖಂಡಿತವಾಗ್ಲೂ ದರಿದ್ರ ಸೆಕೆಂಡ್ಗೆ ತೊಲಗಿ ನಿಮಗೆ ಒಂದು ಏಳಿಗೆ ಅಭಿವೃದ್ಧಿಯ ಉನ್ನತ ಮಟ್ಟಕ್ಕೆ ಹೋಗೋಕ್ಕೆ ಒಂದು ದಾರಿ ನಿಮಗೆ ಸಿಕ್ಕೇ ಸಿಗುತ್ತೆ. ಖಂಡಿತವಾಗ್ಲೂ ದಾರಿ ಅಂತೂ ಸಿಕ್ಕೇ ಸಿಗುತ್ತೆ. ಇದನ್ನು ಮಾಡ್ತಾ ಬನ್ನಿ. ಆವಾಗ ಸಾಲುಗಳು ತೀರ್ತವೆ, ಹಣಕಾಸಿನಲ್ಲೂ ಸಮಸ್ಯೆ ನಿವಾರಣೆ ಆಗುತ್ತೆ. ಎಲ್ಲ ವಿಚಾರದಲ್ಲಿ ನಿಮಗೆ ಅನುಕೂಲಗಳು ಖಂಡಿತವಾಗ್ಲೂ ಭಗವಂತ ದಾರಿ ತೋರಿಸ್ತಾನೆ. ಖಂಡಿತವಾಗ್ಲೂ. ನಮಸ್ಕಾರ.